ನಮ್ಮ ಮನೆಯವ್ರು ಬರ್ತಾರೆ, ದುಡ್ಡು ಗೆತ್ಕೊಂಬರ್ತಾರೆ, ನಮ್ಮ ಮನೆಯವ್ರು ಬರ್ತಾರೆ, ದುಡ್ಡು ಗೆತ್ಕೊಂಬರ್ತಾರೆ. ಬಂತು ಬಂತು ಬಂತು, ನಮ್ಮ ಮನೆಯವ್ರ ಬೈಕ್ ಬಂತು. ರೀ ರೀ ರೀ, ಅಲ್ಲೇ ಸೈಡ್ಗೆ ಹಾಕಿ ಬನ್ನಿ, ಅಲ್ಲೇ ಸೈಡ್ಗೆ ಹಾಕಿ ಬನ್ನಿ. ಅಯ್ಯೋ ಬಂದುಬಿಟ್ರು ನಮ್ಮ ಮನೆಯವರು. ಬಂದುಬಿಟ್ರು ನಮ್ಮ ಮನೆಯವ್ರು ಬಂದರು. ನಾನಂತೂ ರೆಡಿಯಾಗಿ ಕಾಯ್ತಾ ಇದ್ದೀನಿ ಬಂದ ತಕ್ಷಣ ಹೋಗ್ಬಿಡೋಣ ಅಂತ ಹೇಳಿ. ಅವ್ರಿಗೆ ಇವಾಗ ಫ್ರೆಶ್ ಅಪ್ ಆಗಿಬಿಡೋದು. ಇವಾಗ ಅವರು ಒಂದು ಒಳ್ಳೆ ಬಟ್ಟೆ ಹಾಕಂತಾರೆ, ಹೋಗ್ಬಿಡೋದೆ ಒಡವೆ ಅಂಗಡಿಗೆ, ಒಡವೆ ತಗೊಳಕ್ಕೆ. ನಾನು ಬೇಜಾರು ಮಾಡ್ಕೊಂಡಿರೋದು ನೋಡಿದ್ರೆ ಅವಳಿಗೆ ಅನುಮಾನ ಬರುತ್ತೆ. ಹಾಕಬೇಕು ದುಡ್ಡು ಬಿಡಿಸ್ಕೊಂಬಂದಿದ್ದೀನಿ, ನನ್ನ ಹತ್ರ ಇರೋದನ್ನೇ ಅದೆಲ್ಲ ಖಾಲಿ ಆಗ್ಬಿಡ್ತು, ಅಕೌಂಟಾಗಿರೋದೆಲ್ಲ ಖಾಲಿ ಆಗ್ಬಿಡ್ತು, ಬೇಜಾರು ಆಗ್ತೈತೆ. ಏನು ಮಾಡಲಿ, ಸುಗುಣನ ಹತ್ರ ನಗ್ನತ್ತ ಚೆನ್ನಾಗಿರಬೇಕು. ಏನು ಮಾಡೋಣ, ಇನ್ನೊಂದು ದಿವಸ ಅವಳು ನನಗೆ ದುಡ್ಡು ಕೊಡಬೇಕಲ್ಲ, ಅದಕ್ಕೆ. ರೀ ನಿಮ್ಮನ್ನ ಹೆಂಗೆ ಕಾಯ್ತಾ ಇದ್ದೆ ನನ್ನ ಬಾಗಿಲಲ್ಲಿ ಕೂತ್ಕೊಂಡು, ಅಂದರೆ ಶಬರಿ ಹೆಂಗೆ ರಾಮನಿಗೋಸ್ಕರ ಕೂತ್ಕೊಂಡು ಕಾಯ್ತಾ ಇದ್ಲು ಹಂಗೆ ಕಾಯ್ತಾ ಇದ್ದೆ. ಶಬರಿ ಹಿಂಗೆ ರಾಮ ಬರುವೆ ನಿಂದು, ಬಂದೇ ಬರ್ತಾನೆ, ಇವತ್ತಲ್ಲ ನಾಳೆ ಬಂದೇ ಬರ್ತಾನೆ ಅಂತ ಕಾಯ್ತಾ ಇದ್ಲ. ಹಂಗೆ ನಮ್ಮ ಮನೆಯವರು ದುಡ್ಡು ಗೆದ್ಕೊಂಡು ಬಂದೇ ಬರ್ತಾರೆ, ದುಡ್ಡು ತಂದೇ ತರ್ತಾರೆ ಅಂತ ಹೇಳಿ ನಾನು ಕಾಯ್ಕೊಂಡು ಕುತ್ಕೊಂಡಿದ್ದೆ ಕಣ್ರಿ. ಬಂದ್ರಲ್ಲ, ಬನ್ನಿ. ಇಲ್ರಿ ದುಡ್ಡು? ಹೌದಾ ಸುಗ್ಗು, ನಡಿ. ಇಲ್ಲೇ ರೋಡಲ್ಲಿ ನಿಂತ್ಕೊಂಡು ದುಡ್ಡು ತಗೋದ್ರೆ ಯಾರಾದರೂ ಏನಂತಾರೆ. ನಡಿ, ಒಳಕ್ಕೆ ಹೋಗೋಣ. ಒಳಕ್ಕೆ ಹೋಗಿ ಕೊಡ್ತೀನಿ, ಎಣಿಸ್ಕೊಂಬಂತೆ. ಬನ್ರಿ ಬನ್ರಿ ಬನ್ರಿ. ಕೊಡ್ರಿ ಕೊಡ್ರಿ ಕೊಡ್ರಿ, ಬೇಗ ದುಡ್ಡು ತೆಗಿರಿ. ತಗೋ ಸುಗ್ಗು, ತಗೋ, 50,000 ಐತೆ. ಅಯ್ಯೋ ಲಕ್ಷ್ಮಿ, ಶುಕ್ರವಾರ ಲಕ್ಷ್ಮಿ ಬಂದಂಗೆ ಆಯ್ತಲ್ಲಪ್ಪ. ಶುಕ್ರವಾರ ಬೇರೆ ಇವತ್ತು. ಅಯ್ಯೋ ಲಕ್ಷ್ಮಿ ಬಂದಂಗೆ ಆಗ್ಬಿಡ್ತು. ಅಯ್ಯೋ ಅಯ್ಯೋ ಲಕ್ಷ್ಮಿ, ಹಿಂಗೆ ನನ್ನ ಕೈ ಹಿಡಿಯಮ್ಮ, ನನ್ನ ಯಾವಾಗಲೂ ನೀನು ಹಿಂಗೆ ಕಾಪಾಡಮ್ಮ ತಾಯಿ, ನನ್ನ ಕೈ ಬಿಟ್ಟು ಹೋಗ್ಬೇಡಮ್ಮ, ನನ್ನ ಹತ್ರನೇ ಇರಮ್ಮ ತಾಯಿ ಯಾವಾಗಲೂ ನೀನು. ಲಕ್ಷ್ಮಿ ನಿದ್ರೆ ತಾಯಿ ಬೆಲೆ, ತಾಯಿ ನಮ್ಮಮ್ಮ ಲಕ್ಷ್ಮಿ. ನಾನು ಹಂಗೆ ಕಣೆ, ನನ್ಗೆ ಹೋದ್ರೆ ಹಿಂಗೆ ಅಭಿಮಾನಿಗಳು ಮಸ್ತ್ ಜನ. ಹಿಂಗೆ ಯಾರಾದ್ರೂ ಏನು ಕಾಣ ಹಿಂಗೆ ಕರಿತಾ ಇರ್ತಾರೆ. ನನಗೇನೇನು ದುಡ್ಡಿನ ಬರ ಇಲ್ಲ ಬಿಡು, ಹೆಂಗಾದ್ರೂ ನಾನು ದುಡ್ಕೊಂಬರ್ತೀನಿ ದುಡ್ಡ. ಸುಗುಣ, ಎಣ್ಣೆ ತಗೊಂಬಂದ್ರ? ಎಣ್ಣೆ ಇಲ್ಲ ಸಾರಿಗೆ, ಸಾರಿಗೆ ಎಣ್ಣೆ ಇಲ್ಲದಕ್ಕೆ ಒಗ್ಗರಣೆ ಹಾಕಿಲ್ಲ. ಅದಕ್ಕೆ ನೀನು ಹೆಂಗೂ ರೇಷನ್ ತಗೊಂಬರ್ತಾರೆ ಅಂದಲ್ಲ, ಅದಕ್ಕೇನೆ ತಂದಿಲ್ಲ ನಾನು. ತಂದ್ರೆ ಎಣ್ಣೆನ? ಅಯ್ಯೋ ಅಮ್ಮ ಹೋಗಮ್ಮ, ಒಂದು ಅರ್ಧ ಕೆಜಿ ತಗೊಂಬರೋಗಮ್ಮ. ಇಲ್ಲೇನೆ ಅವರು ತಂದಿಲ್ಲ, ಅವ್ರು ಏನೋ ಬಿಸ್ನೆಸ್ ಮಾಡಕ್ಕೆ ಹೋಗಿದ್ದಾರೆ, ಏನೋ ಬಿಸ್ನೆಸ್ ವ್ಯವಹಾರದಲ್ಲಿ ಅವರು ಬ್ಯುಸಿ ಆಗಿದ್ದಾರೆ, ಅದಕ್ಕೆ ತಗೊಂಬರೋಕ್ಕಾಗಿಲ್ಲ. ಈಗ ದುಡ್ಡು ತಗೊಂಡು ಬಂದು ಕೊಟ್ಟಿದ್ದಾರೆ ನೋಡು. ನಾವು ಇವಾಗ ಹೋಗ್ತೀವಿ, ತಗೊಂಡು ಬರ್ತೀವಿ. ಹೋಗು. ಇವಾಗ ಹೋಗ್ತೀಯ? ಎಲ್ಲಿಗೆ ಹೋಗ್ತೀಯ ಇವಾಗ ಇಟ್ಟತ್ನಾಗ? ನಾವು ಇವತ್ತಮ್ಮ ಬಂಗಾರದ ಅಂಗಡಿಗೆ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರು ಬಿಸ್ನೆಸ್ಸಲ್ಲಿ 50,000 ಮಾಡಿದಾರಲ್ಲ ದುಡ್ಡು, ಅದಕ್ಕೇ 50,000 ರೂಪಾಯಿಗೆ ಜುಮ್ಕಿ ತೊಗೊಂಬರ್ತೀನಿ. ಒಲೆ ಜುಮ್ಕಿ ಬಾಲಕಿ ಅಂತ. ಒಲೆ ಜುಮ್ಕಿ ಸುಗುಣ ಅಂತ ನಾನು. ಒಲೆ ಜುಮ್ಕಿ ಬೇಕಲ್ಲ, ಅದಕ್ಕೆ ನನಗೆ ಒಲೆ ಜುಮ್ಕಿ ತೊಗೋಬೇಕು ಅಂತ ತುಂಬ ಆಸೆ. ಅದು ಲಕ್ಷ್ಮಿ ಟೈಪು ಬರುತ್ತಲ್ಲ, ಈಗ ಹೊಸ್ದಾಗಿ ಡಿಸೈನ್ ಬಂದಿತ್ತಲ್ಲ, ಆ ಥರ ತೊಗೊಳ್ತೀನಿ ಜುಮ್ಕಿನ. ಅದಕ್ಕೆ ಇವತ್ತು ಶುಕ್ರವಾರ, ಇವತ್ತು ಒಳ್ಳೆ ದಿವಸ ತೊಗೋಬೇಕು ಅಂತ ಆಸೆ. ಅದಕ್ಕೆ ಹೋಗಿ ಬರ್ತೀವಿ ಕಣಮ್ಮ. ಬೇಡಮ್ಮ, ಇಟ್ಟತ್ನಾಗ ಏನು ಹೋಗ್ತೀಯ? ಇಲ್ಲ ಹೋಗ್ಬರ್ತೀವಿ, ಹಿಂಗೆ ಹೋಗಿ ಹಿಂಗೆ ಬರೋದೇನೆ. ಏನಾನ ಮಾಡ್ಕೆ ಹೋಗು, ಹೇಳಿದ್ರೆ ಕೇಳಲ್ಲ. ರೀ ಹೋಗ್ರಿ, ನೀವು ಮಗೀಗ ತೊಳ್ಕೊಂಡು ಬೇಗ ರೆಡಿಯಾಗಿ ಹೋಗೋಣ. ನಾನೆಲ್ಲ ಎಣಿಸ್ತೀನಿ ಎಷ್ಟೈತೆ ಅಂತ ಹೇಳಿ, ಮತ್ತೆ ಆಮೇಲೆ ಒಂದಿಷ್ಟು ಏನಾನ ಮಿಸ್ಟೇಕ್ ಇದ್ದದ್ದು. ಇಲ್ಲ ಬಿಡು, ಪಕ್ಕ ಐತೆ. ಅಯ್ಯೋ ದೇವ್ರೇ, ಏನಪ್ಪ ಮಾಡಲಿ? ಅಯ್ಯೋ, ನಾನು ದುಡ್ಡು ಸೋತ್ಬಿಟ್ಟೆ. ನಾನು ಇವಳಿಗೆ ದುಡ್ಡು ಇದನ್ನು ನನ್ನ ಹತ್ರ ದುಡ್ಡು ತಂದುಕೊಟ್ಟು ನನ್ನ ದುಡ್ಡು ತಗೊಂಬಂದು ನಾನು ಗೆದ್ದಿದ್ದೀನಿ ಅಂತ ಹೇಳಿ ಇವಳಿಗೆ ಖುಷಿ ಪಡಿಸ್ತಾ ಇದ್ದೀನಲ್ಲಪ್ಪ. ಏನಪ್ಪ ಮಾಡೋದು ಇವಾಗ? ಬಿಡು, ಇದೊಂದು ಸತಿ ಹೋದ್ರೂ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಅವಳು ಇನ್ನೊಂದು ಸತಿ ದುಡ್ಡು ಕೊಡಬೇಕಂದ್ರೆ ನಾನು ಹಿಂಗೆ ಮಾಡಿರೋ ಐಡಿಯಾ ಒಳ್ಳೇದೆ. ಅವಳು ಇನ್ನೊಂದು ಸತಿ ಮತ್ತೆ ನನಗೆ ದುಡ್ಡು ಕೊಡೋದಿಲ್ಲ. ಹಿಂಗೆ ಮಾಡಿಕೊಟ್ರೇ ಮತ್ತೆ ಅವಳು ದುಡ್ಡು ಕೊಡೋದು. ಮತ್ತು ಅವಳು ಅಕೌಂಟಲ್ಲಿ ಬೇರೆ ಒಂದಿಟ್ಟು ಫಿಕ್ಸೆಡ್ ಮಾಡ್ಕೊಂಡವಳೆ, ಅದಕ್ಕೇ ಅದು ನಿಲ್ಸ್ಕೋಬೇಕು ಅಂತಂದರೆ ಇವಾಗ ದುಡ್ಡು ಬೇರೆ ಇರಲ್ಲ. ತಿರ್ಗ ನೆಕ್ಸ್ಟ್ ಟೈಮ್ ಈ ಥರ ಸೋತಿದ್ದೀನಿ ಅಂದರೆ ಬೇಡ, ಆಡೋಕ್ಕೆ ಹೋಗೋದೇ ಬೇಡ ಅಂತಾಳು ಅವಳು. ಅದಕ್ಕೆ ಬಿಡತ್ಲಾಗೆ ಹೋದ್ರೂ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಅದು ಜಾಸ್ತಿ, ಈಗ ನಾಳೆಗೆ 1 ಲಕ್ಷ ಗೆದ್ದುಬಿಟ್ರೆ ಅವಾಗ 50,000 ಅಕೌಂಟಿಗೆ ಹಾಕಿದ್ರೆ ಆಯ್ತು ಅಷ್ಟೇ. ಅಲ್ಲ ಕಣೆ ಸುಗುಣ, ಅಂಥ ಬಿಸ್ನೆಸ್ ಏನು ಮಾಡ್ತಾರೆ ಒಳಿ ಅಂದರು. ಅವಾಗ ಅಂಗಡಿ ಬಿಟ್ಟರೆ ಯಾಕೆ ಬೇರೆ ಯಾವುದು ಮಾಡೋಕ್ಕಾಗಲ್ಲ ಅಂತಿದ್ರು. ಅವರೇನೋ ಬೇರೆ ಇದು ಕಂಡ್ಕೊಂಡಿದ್ದಾರೆ ಕಣಮ್ಮ. ಬಿಸ್ನೆಸ್ ದೊಡ್ಡ ದೊಡ್ಡ ವ್ಯಕ್ತಿಗಳು ತಕ್ಕ ಹೋಗ್ತಾರೆ, ಎಲ್ಲ ದೊಡ್ಡದಾಗಿ ಬಿಸ್ನೆಸ್ ಮಾಡ್ತಾರಲ್ಲ, ಆ ಥರ ತಕ್ಕ ಹೋಗ್ಬಿಟ್ಟು ಅವರು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋದು ಕಲ್ತವ್ರೆ. ನೋಡು, ಹಿಂಗೆ ಹೋಗಿ ಹಿಂಗೆ ಬಂದರು 50,000 ದುಡ್ಡು ದುಡ್ಕೊಂಬಂದಿದ್ದಾರೆ. ಆವಾಗಲೇ ಹೋದ್ರಾ? ಎಷ್ಟೊತ್ತಾಯ್ತು ಅವರು ಹೋಗಿ? ಬೆಳಗ್ಗೆ ಏನೋ ಹೋಗಿದ್ದಾರೆ ಏನೋ ನೋಡು, ಇವಾಗ ಎಲ್ಲ ಬಂದುಬಿಟ್ರು. ನೋಡು ಎಷ್ಟೊತ್ತು, ಈಗ ಒಂದು 2-3 ಗಂಟೆ ಆಯ್ತಪ್ಪ ಅವರು ಹೋಗ್ಬಿಟ್ಟು. ಅಷ್ಟೇ, 2-3 ಗಂಟೆಗೆ 50,000 ದುಡ್ಡು ದುಡ್ಕೊಂಬಂದವ್ರು ಅಂದರೆ ನಿಮ್ಮಳಿ ಅಂದರೆ ಎಷ್ಟು ಗ್ರೇಟ್ ಇರ್ಬೋದು, ಲೆಕ್ಕ ಹಾಕು. ಏನಮ್ಮ ಸುಗುಣ, ಯಾಕೆ ಕೈಯಾಗ ದುಡ್ಡು ಇಟ್ಕೊಂಡಿದ್ಯಾ? ಏನಿಲ್ಲ ಕಣಕ್ಕ, ಒಡವೆ ಅಂಗಡಿಗೆ ಹೋಗ್ಬೇಕಾಗಿತ್ತು, ಒಡವೆ ತೊಗೊಂಡು ಬರೋಕ್ಕೆ. ಅದಕ್ಕೆ ನಿಂತಿದ್ದೀನಿ. ನಮ್ಮ ಮನೆಯವರು ಬಿಸ್ನೆಸ್ ಮಾಡ್ತಾರೆ ಕಣಕ್ಕ. ಅವರು ಇಲ್ಲಿಂದನೇ ಓಡಾಡ್ಕೊಂಡು ಒಂದು 2-3 ಗಂಟೆ ಬಿಸ್ನೆಸ್ ಅಷ್ಟೇ. ಅಷ್ಟರೊಳಗೆ 50,000 ಲಕ್ಷಗಟ್ಟಲೆ ದುಡ್ಕೊಂಬರ್ತಾರೆ ನಮ್ಮ ಮನೆಯವರು. ಅಯ್ಯಪ್ಪ, ಹೌದೇ? 50,000 ಲಕ್ಷ? 2-3 ಗಂಟೆಗೆ 50,000 ಲಕ್ಷ ದುಡಿತಾರೆ? ಅಂಥದ್ದೇನಮ್ಮ ತಾಯಿ, ಅಂಥದ್ದೇನು ಮಾಡ್ತಾರೆ?
ಗೊತ್ತಿಲ್ಲ ಕಣಕ್ಕ, ಅವ್ರ ಟೆಕ್ನಿಕ್ ಅದೆಲ್ಲನ. ಅದೇನು ಅದೆಲ್ಲ ಹೇಳಲ್ಲ ಅವರು, ಹೆಂಗೆ ದುಡಿತೀನಿ ಏನು ಅದೆಲ್ಲ ಹೇಳಲ್ಲ. ಅವ್ರ ಟೆಕ್ನಿಕ್ಕು ಅವ್ರೇನಿಲ್ಲ. ಹಿಂಗೆ ಅಂದರೆ ಅವ್ರು ನೋಡೋಕ್ಕಂಗೆ ಇದ್ದಾರೆ ಅಕ್ಕ. ನಮ್ಮ ಮನೆಯವ್ರಿಗೆ ಎಷ್ಟು ಫಾಸ್ಟ್ ಆಗೈತೆ ಅಂದರೆ ಮೈಂಡು ಹೇಳ್ಬಾರ್ದು. ಅವ್ರದ್ದೆಲ್ಲ ಬೇರೆ ಬೇರೆ ಟೆಕ್ನಿಕ್, ಅದೆಲ್ಲ ಹೇಳೋಕ್ಕೆ ಆಗಲ್ಲ. ಆ ಥರ ನಮ್ಮ ಮನೆಯವ್ರು ದುಡ್ಕೊಂಬರೋದು. ಹೌದೇನು? ಹಂಗಾದ್ರೆ ನಿನ್ನ ಗಂಡ ಚೆನ್ನಾಗಿ ದುಡಿತಾರಮ್ಮ ಅಲ್ವೇ? ಹ್ಞೂನಕ್ಕ, ನಮ್ಮ ಮನೆಯವರು ಭಾಳ ತಲೆ ಅವ್ರಿಗೆ. ಯಾವ ಟೆಕ್ನಿಕ್ ಯೂಸ್ ಬೇಕಾದ್ರೆ ಮಾಡಿ ಅವರು ದುಡಿತಾರೆ. ಅವರು ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಹೋಗೋದವರು. ಎಲ್ಲ ಚಿಕ್ಕ ಪುಟ್ಟ ಜನ ಹತ್ರ ಹೋಗಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಹೋಗೋದವರು. ಅವರು ತುಂಬಾ ತಲೆ ಐತೆ ಅವ್ರಿಗೆ, ನಮ್ಮ ಮನೆಯವ್ರಿಗೆ. ಅಯ್ಯೋ ದೇವ್ರೇ, ಇವಳು ನೋಡಿದ್ರೆ ಬಿಡ್ತಾ ಇದ್ದಾಳೆ ಸುಮ್ಮನೆ. ಇವನು ನೋಡಿದ್ರೆ ಎಲ್ಲಿ ತನ್ನೋ ಏನೋ ದುಡ್ಡು, ಏನಿಲ್ಲ ನಾನು ಕಳ್ತನ ಮಾಡ್ಕೊಂಬಂದನೋ ಏನೋ. ಮೊದಲೇ ಇವನು ಕಳ್ಳ, ಲಸ್ಮಕ್ಕೊಂದು ಕಾಯಿ ಕದಿಯಕ್ಕೆ ಹೋಗಿದ್ದ, ಅವ್ರ ಅಣ್ಣನ ಅಂಗಡಿಗೆ ರೇಷನ್ ಕದಿಯಕ್ಕೆ ಹೋಗಿದ್ದ, ಎಲ್ಲಿ ಕತ್ಕೊಂಬಂದನೋ ಏನೋ. ಏನನ್ನ ಕಳ್ಳರು ಬಂದು ನಮ್ಮ ಮನೆ ಹತ್ರ ಮರ್ಯಾದೆ ತೆಗೆದುಬಿಟ್ರೆ ಅಷ್ಟೇ ನನ್ನ ಮರ್ಯಾದೆ ಹೋಗುತ್ತಲ್ಲಪ್ಪ. ಎಲ್ಲಿ ಕತ್ಕೊಂಬಂದಿರ್ಬೋದು. ಇವಳು ನೋಡಿದ್ರೆ ಇಲ್ಲಿ ಬಿಡ್ತಾ ಇದ್ದಾಳೆ ಇವ್ರ ಹತ್ರ ಎಲ್ಲ, ನಮ್ಮ ಊರಿನ ಹೆಂಗಸ್ರನ್ನ ಹತ್ರ ಗೊತ್ತಿಲ್ಲ ಅಂತ ಹೇಳಿ ಬಿಡ್ತಾ ಇದ್ದಾಳೆ. ಆದರೆ ಇವನು ಬುದ್ಧಿ ನನಗೆಲ್ಲ ಗೊತ್ತಲ್ಲ, ನನಗೆ ಯಾಕೋ ನಂಬೋದಕ್ಕಾಗ್ತಾ ಇಲ್ಲ. ಇವನು ಎಂತನು ಅಂತ ನನಗೆ ಯಾಕೋ ನಂಬೋದಕ್ಕಾಗ್ತಾ ಇಲ್ಲ. ಇವನು ದುಡ್ಕೊಂಡು ಬಂದಿದ್ದಾನೆ ಅಂದರೆ ನನ್ನ ಕೈಲಿ ನಂಬೋಕ್ಕಾಗಲ್ಲ. ಇವನು ದೇವರಾಣ ಎಲ್ಲ ಕತ್ಕೊಂಡು ಬಂದಿದ್ದಾನೆ ಅಂತ ಅನ್ನಿಸ್ತಾ ಐತೆ ನನಗೆ. ಇವನು ಕಳ್ಳ ಮೊದಲೇನೆ. ಅವ್ರ ಅಣ್ಣರ ಅಂಗಡಿನೇ ಬಿಟ್ಟಿಲ್ಲ, ಯಾರ ಅಂಗಡಿನೂ ಬಿಟ್ಟಿಲ್ಲ. ಲಸ್ಮಕ್ಕರು ಇದ್ರಿಗೆ ತಗೋಗಿ ಕಾಯಿ ಕತ್ಕೊಬರೋಕೆ ಹೋಗಿ ನಾಯಿ ಕಡಿಸ್ಕೊಂಬಂದಿದ್ದ. ಕಳ್ಳ ಇವನು ಅಂತ ಗೊತ್ತಾಗೈತೆ ನನಗೆ ನಂಬೋದಕ್ಕಾಗ್ತಾ ಇಲ್ಲ. ಇವಳೇನು ಬಿಗಿತಾ ಇದ್ದಾಳೆ ಹಂಗೇನೆ. ಹಂಗಾದ್ರೆ ಬಿಡಮ್ಮ, ಚೆನ್ನಾಗಿ ಬುದ್ಧಿವಂತಿಕೆಯಿಂದನ ಮಾಡ್ಕೆ. ಮತ್ತು ಅಲ್ಲೇ ಇರ್ಬೋದಮ್ಮ ಮೊದ್ಲಾಗೆ. ಅಲ್ಲೇ ಇರೋದಕ್ಕ, ನಾವು ಅಲ್ಲೇ ಇರೋದು. ಅಲ್ಲೇನೆ ನಾವು ಅಲ್ಲೇ ಅಂಗಡಿ ತೆಗೆದುಬಿಟ್ಟು ಅವಾಗ ಎಗ್ರೆಸ್ ಮಾಡ್ತಿದ್ವಾ, ಅವಾಗ ಎಗ್ರೆಸ್ ಮಾಡೋದು ತೆಗೆದುಬಿಟ್ಟು ಅದ್ರಾಗೆ ಸ್ವಲ್ಪ ದುಡ್ಡು ಮಾಡ್ಕೊಂಡಿದ್ವಿ ಇವತ್ತು. ಇಲ್ಲ ಅಂತ ಹೇಳಲ್ಲ, ಅದರಲ್ಲೇ ನಮಗೇನು ಇರಲಿಲ್ಲ ಅಕ್ಕ. ಸುಮ್ಮನೆ ಹೇಳ್ಬಾರ್ದು, ಏನೂ ಇರಲಿಲ್ಲ ನಮಗೆ. ಆವಾಗ ಸ್ವಲ್ಪ ನಮ್ಮ ಮನೆಯವ್ರ ಹತ್ರ ದುಡ್ಡೆಲ್ಲ ಕಡಿಮೆನೇ ಇದ್ದಿದ್ದು. ನಾವು ಅವ್ರ ಹತ್ರ ಎಲ್ಲ ಇಸ್ಕೊಂಡು ಹೆಂಗೋ ಮಾಡಿದ್ವಿ. ಎಗ್ರೆಸ್ ಅಂಗಡಿಲೇ ಸ್ವಲ್ಪ ಬಂತು. ಆಮೇಲೆ ಆ ದುಡ್ಡು ತೊಗೊಂಡು ದೊಡ್ಡದಾಗಿ ನಮ್ಮ ಮನೆಯವರು ಬಿಸ್ನೆಸ್ ಮಾಡೋಕ್ಕೆ ನಿಂತ್ಕೊಂಡ್ರು. ದೊಡ್ಡದಾಗಿ ಇವಾಗೆಲ್ಲ ದೊಡ್ಡದಾಗಿ 50,000 ಲಕ್ಷ ಗಟ್ಟಲೆ ಬಿಸ್ನೆಸ್ ಮಾಡ್ತಾರೆ ನಮ್ಮ ಮನೆಯವರು. ಯಾಕಂದರೆ ಇವಾಗ ಅಂಗಡಿ ತೆಗೆದು ಬಿಟ್ವಿ. ಇನ್ನೂ ಓಪನ್ ಮಾಡಿಲ್ಲ, ಮಾಡಬೇಕು, ಯಾರನ್ನಾದ್ರೂ ಕೆಲಸದಳ್ನ ಇಟ್ಟು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇನ್ನು ಇವಾಗ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರಲ್ಲ, ಮೊನ್ನೆ 1 ಲಕ್ಷ ತೊಗೊಂಡು ಬಂದಿದ್ರಕ್ಕ, ಇವತ್ತು 50,000 ತಂದಿದ್ದಾರೆ. ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಭಾಳ ದುಡಿತಾರೆ ನಮ್ಮ ಮನೆಯವರು. ಅಯ್ಯೋ ಸುಗುಣ, ಅದು ಸೋತಿರೋ ದುಡ್ಡು ಕಣೆ, ಅದು ನನ್ನ ದುಡ್ಡು, ಗೆದ್ದಿರೋ ದುಡ್ಡಲ್ಲ ಕಣೆ. ಅಯ್ಯೋ ಸುಗುಣನಿಗಂತೂ ಖುಷಿ ಆಗ್ಬಿಟ್ಟೈತೆ, ಎಲ್ಲರ ಹತ್ರ ಹೇಳ್ಕೊಂತಾ ಇದ್ದಾಳೆ. ಅಯ್ಯೋ ಏನಪ್ಪ ಮಾಡಲಿ ಇವಾಗ? ಅಯ್ಯೋ ಏನಪ್ಪ ಮಾಡಲಿ, ನನಗೆ ಹೋಗೋದಕ್ಕೆ ಬೇಜಾರಾಗೈತಿ. ಇವಳು ನೋಡಿದ್ರೆ ಇವಾಗ ಒಡವೆ ಅಂಗಡಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾಳೆ. ಏನು ಮಾಡಲಿ, ಏನು ಮಾಡ್ಲಪ್ಪ ಇವಾಗ? ಇವು ಆಂಟಿ ಬೇರೆ ಬಂದೈತೆ. ಆ ಆಂಟಿ ಮುಂದೆ ನಾವು ಚೆನ್ನಾಗಿ ದುಡಿತೀವಿ ಅಂತ ತೋರಿಸ್ಕೋಬೇಕು. ಇಲ್ಲಿ ನೆಂಟ್ರೂರಲ್ಲೆಲ್ಲ ಚೆನ್ನಾಗಿ ದುಡಿತಾನಪ್ಪ ಮಂಜಮ್ಮನ ನಳಿಯ, ಸೂಪರಾಗಿ ದುಡಿತಾನೆ ಅಂತ ಜನಗಳಿಗೆ ಗೊತ್ತಾಗಬೇಕು. ಗೊತ್ತಾದ್ರೇ ಮತ್ತೆ ಯಾರಾದರೂ ದುಡ್ಡು ಕೇಳಿದ್ರೆ ಕೊಡ್ತಾ ಇರ್ತಾರೆ, ಏನಾದರೂ ಬೇಕಂದರೆ ಕೊಡ್ತಾ ಇರ್ತಾರೆ. ಅದಕ್ಕೇ ನಾನು ತೋರಿಸ್ಕೋಬೇಕು ದುಡ್ಡು ದುಡಿತಾ ಇದ್ದೀನಿ ಅಂತ ಹೇಳಿ. ಸುಗುಣ ಹೊರಡೋಣ, ನಿನಗೇನು ಬೇಕೋ ಅದನ್ನು ತಗೋಬಿಡು, ಸರಿನಾ? ಹೊರಡೋಣ ರೀ. ಬಟ್ಟೆ ಬೇರೆ ಚೇಂಜ್ ಮಾಡ್ಕೊಂಬನ್ನಿ. ಚೇಂಜ್ ಮಾಡ್ಕೊಬರ್ರಿ, ಇಲ್ಲಿ ರೂಮಿಗೆ ಹೋಗಿ ಇಲ್ಲಿದ್ದಾವೆ ಬೀರಲ್ಲಿ, ಚೇಂಜ್ ಮಾಡ್ಕೊ ಹೋಗ್ರಿ. ಸರಿ ಆಯಿತು, ನಿನಗೇನು ಬೇಕೋ ಅದನ್ನು ತಗೋಬಿಡು, ಸರಿನಾ? ನಿನಗೇನು ತಿಂತೀಯಾ, ನಿನಗೇನು ಬೇಕೋ ಅದನ್ನು ತಗೋಬಿಡು. ನೀನು ತಿರ್ಗಾ ಮತ್ತೆ ರೀ ನನಗೆ ಅದು ಬೇಕು ಇದು ಬೇಕು ಅನ್ಬೇಡ. ಇವನೇನು ಈ ಅಮ್ಮ ನಿಂತ್ಕೊಂಡ್ರೆ ಅದಕ್ಕೇನು ಬಿಲ್ಡಪ್ ಕೊಡ್ತಾ ಇದ್ದಾನೆ. ಏನಿಬ್ರದ್ದು ಜಾಸ್ತಿ ಓವರ್ ಆಗ್ಬಿಡ್ತಲ್ಲ ಇವ್ರಿಬ್ರದ್ದು. ಇವ್ರನ್ನ ಯಾಕೋ ಇಲ್ಲಿ ಇಟ್ಕೊಂಬದೇ ಸರಿ ಇಲ್ಲ ಅನ್ನಿಸ್ತೈತೆ. ಇವನ್ನೆಲ್ಲ ಕಳ್ತ ಮಾಡ್ಕೊಂಬಂದು ದುಡ್ಡು ತಗೊಂಬಂದು ಕೊಟ್ಟರೆ ನಮ್ಮ ಮನೆಗಿದ್ರೆ ನಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ, ನನಗೆ ಮರ್ಯಾದೆ ಇರಲ್ಲ. ನೋಡೋಣ ಸುಮ್ಮನಿರೋಣ, ನೋಡೋಣ ಅದೆಲ್ಲ ಏನು ಮಾಡ್ತಾರೆ ಇವರಿಬ್ರು. ಸರಿ ಹೊರಡ್ಬಿಡೋಣ. ಸುಗುಣ, ಇನ್ನೂ 1 ಲಕ್ಷ 2 ಲಕ್ಷ ನನ್ನ ಅಕೌಂಟಲ್ಲಿ ಐತೆ, ಬೇಕಂದ್ರೆ ನಿನ್ಗೆ ಏನೇನು ಬೇಕೆಲ್ಲ ಒಡವೆ ಮಾಡಿಸ್ಕೊಳಂಗಿದ್ರೆ ಮಾಡಿಸ್ಕೊ. ಅಯ್ಯೋ ರೀ, ಐತಲ್ಲ ಒಡವೆ ಎಲ್ಲನ, ಬನ್ನಿರಿ. ಇವಾಗ ಏನು ಬೇಡ, ಅದಿದ್ರೆ ಇಲ್ಲಿ ಅಕೌಂಟ್ ಆಗಿರೋದು ಬರ್ರಿ. ಹೆಣ್ಣು ಮಕ್ಕಳಿಗೆ ಇಂಥ ಗಂಡ ಸಿಗಬೇಕು, ಹೆಣ್ತಿಯರಿಗೆ ನಿಮಗೆ ಏನು ಬೇಕೋ ಅದನ್ನು ತಗಮ್ಮ ಅಂತ ಹೇಳೋ ಗಂಡ ಸಿಗಬೇಕು. ನಿನ್ನ ಗಂಡ ಎಷ್ಟು ಚೆನ್ನಾಗಿ ಹೇಳ್ತಾನೆ ಸುಗುಣ. ನಮ್ಮ ಮನೆಯವರು ಹಾಗೇನೆ ಸ್ವಲ್ಪ. ನೋಡು, ನನಗೆ ತುಂಬ ಖುಷಿ ಆಗೈತಲ್ಲ, ಅದಕ್ಕೆ ಏನು ಬೇಕಾದಂತ ತಕ ಅಂತ ಹೇಳಿ ಹೇಳ್ತಾರೆ. ನನಗೆ ಯಾಕೋ ಅನುಮಾನ, ಇವನ್ನೆಲ್ಲಿ ಕಳ್ತನ ಮಾಡ್ಕೊಂಬಂದೋ ಏನೋ. ಅದಕ್ಕೇ ನಾನು ಇನ್ನೊಂದು 2 ದಿವಸ ನೋಡ್ತೀನಿ, ಮನೆಗಿರ್ಬೇಡಪ್ಪ ನೀನು ನೋಡಿ ಅಂತೀನಿ. ಆಮೇಲೆ ಕಳ್ತನ ಮಾಡ್ಕೊಂಬಂದ್ರೆ ಅವರು ಹುಡಿಕೊಂಡು ನಮ್ಮ ಮನೆ ತಕ್ಕೊಂಡ್ರೆ ನಾನು ಮರ್ಯಾದೆ ಹೋಗುತ್ತೆ. ಮಂಜಮ್ಮ ಅಳಿಯ ಅಂತ ಹೇಳಿ ಇದು ಮಾಡ್ತಿದ್ಲು ಅಂತ ಹೇಳಿ ನಾನು ಯಾಕೆ ಮರ್ಯಾದೆ ತಕ್ಕಮ್ಮನ. ಇವ್ರು ಫಸ್ಟ್ ಯಾವುದೋ ನನ್ನ ಮನೆ ನೋಡ್ಕೊಂಡು ಹೋಗ್ರಿ ಅಂತ ಇವ್ರಿಗೆ ಹೇಳಬೇಕು. ಸುಗುಣ, ಇಲ್ಲಿ ಇರಬೇಡ್ರಮ್ಮ, ನೀವು ನಿಮ್ಮ ಊರಿಗೆ ಹೋಗಲ್ಲ ಅಂದಮೇಲೆ ಇಲ್ಲಿ ಯಾವ್ದಾನ ಬೇರೆ ಮನೆ ನೋಡ್ಕೊಂಡಿರ್ರಿ ಅಂತ ಹೇಳ್ತೀನಿ. ನಾನು ಯೋಸ್ತೀನಿ ಅಂತ ನೋಡ್ಕೊಂಬಕ್ಕಾವತ್ತು. ಇವರು ನಂಬಕ್ಕಾಗಲ್ಲ, ಯಾಕಂದ್ರೆ ನನಗೇನೋ ಇವ್ರ ಮೇಲೆ ನಂಬಿಕೆ ಇಲ್ಲ. ಯಾಕಂದ್ರೆ ಇವ್ರು ಮಾಡಿರೋದೆಲ್ಲ ನನಗೆ ಗೊತ್ತೈತೆ. ಅವ್ರ ಅಣ್ಣನ ಅಂಗಡಿ ಕಳ್ತನ ಮಾಡಿದ್ರು, ಲಸ್ಮಕ್ಕರ ಕಾಯಿ ಕದ್ದಿದ್ರು, ಇನ್ನು ಅಲ್ಲೆಲ್ಲ ಕಳ್ತನ ಮಾಡ್ಕೊಂಬೇರೆ ಬಂದಿದ್ದ. ಅದಕ್ಕೇನೆ ಇವೆಲ್ಲ ಬೈಲಿಗೆ ಬಿದ್ದಾವೆ. ಇದು ಎಂದು ಬೈಲಿಗೆ ಬೀಳುತ್ತಂಬುದು ಗೊತ್ತಿಲ್ಲ. ಆಮೇಲೆ ಯಾಕೆ ಬೇಕಪ್ಪ ಸವಾಸ ಬೇಡ.
ನೋಡ್ತಾ ಇರ್ರಿ ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.